ಪಲ್ಲವಿ ಅಂತೇಳಿ ಇವರಿಗೆ ಸ್ಟೂಡೆಂಟ್. ಇವರಿಗೆ ನಾವು ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿತ್ತು. ಆ ಸೋರಿಯಾಸಿಸ್ ಪ್ರಾಬ್ಲಮ್ಗೆ ನಮ್ಮ KWPL ಕಂಪ್ನಿಯ ಪ್ರಾಡಕ್ಟ್ಗಳನ್ನ ರೆಫರ್ ಮಾಡಿದ್ವಿ. ಇದನ್ನ ಇವರಿಗೆ ರೆಫರ್ ಮಾಡಿದ್ದು ಕರಿಯಪ್ಪ ಸರ್ ಅಂಡ್ ಅಭಿಷೇಕ್ ಸರ್ ಅವರು ಇವರಿಗೆ ರೆಫರ್ ಮಾಡಿದ್ದು. ಬಂದು ಮಾತಾಡಿ ಅವರಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾವು ಮಾತಾಡಿ ಅವರು ಕೂಡ ಒಪ್ಕೊಂಡು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು. ಎಷ್ಟಂದರೆ 2 ತಿಂಗಳು ಯೂಸ್ ಮಾಡಿದ್ದಾರೆ. 2 ತಿಂಗಳಲ್ಲಿ ಅವರಿಗೆ 100% ಫುಲ್ಲು ಕ್ಲಿಯರ್ ಆಗಿದೆ. ತುಂಬ ಅದ್ಭುತವಾದ ಒಂದು ರಿಸಲ್ಟ್ ಬಂದಿದೆ. ಅವ್ರು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಶಾರ್ಟ್ 30 ಅಂತೇಳಿ. ಆ ಶಾರ್ಟ್ 30 ಒಂದು ಪ್ರಾಡಕ್ಟ್ಸು, ಅದನ್ನು 2 ತಿಂಗಳು ಯೂಸ್ ಮಾಡಿದ್ದಾರೆ. ಆಮೇಲೆ ಡೆಂಟೋಡಾ ಕ್ರೀಮನ್ನು ಯೂಸ್ ಮಾಡಿದ್ದಾರೆ. ಆಮೇಲೆ ಪಂಚತುಳಸಿಯನ್ನು ಯೂಸ್ ಮಾಡಿದ್ದಾರೆ. ಆನಂತರ ಅಲೋವೆರಾ ಜ್ಯೂಸನ್ನು ಕೊಟ್ಟಿದ್ದೀವಿ 1 ಮಂತ್. ಅಲೋವೆರಾ ಜ್ಯೂಸ್ ಯೂಸ್ ಮಾಡಿದ್ದಾರೆ. ಮತ್ತು ನೀಮ್ ತುಳಸಿ ಸೋಪು, ಅದೊಂದು ಸೋಪನ್ನು ಯೂಸ್ ಮಾಡಿದ್ದಾರೆ. ಆಮೇಲೆ ಕಡಿತ ಜಾಸ್ತಿ ಆಗಿದ್ದಕ್ಕೆ ಮೇಲ್ಗಡೆ ಹಚ್ಕೊಳ್ಲಿಕ್ಕೆ ಅಲೋವೆರಾ ಕುಕ್ಕುಂಬರ್ ಕ್ರೀಮನ್ನು ಕೊಟ್ಟಿದ್ವಿ. ಅಲೋವೆರಾ ಕುಕ್ಕುಂಬರ್ ಕ್ರೀಮನ್ನು ಯೂಸ್ ಮಾಡಿದ್ದಾರೆ. ಇವರು ಇಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡಿ ಕೇವಲ 2 ತಿಂಗಳಲ್ಲಿ ಅವ್ರದ್ದು ಸಂಪೂರ್ಣವಾದ ರಿಸಲ್ಟ್. ಫಸ್ಟಿಗೆ ಕಾಲೆಲ್ಲ ಆಗ್ಬಿಟ್ಟು ಸೀದಾ ಮುಖದವರೆಗೂ ತಗೊಂಡಿತ್ತು. ಅದನ್ನು ಫುಲ್ಲು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅವರೇ ಇದ್ದಾರೆ ಇಲ್ಲಿ ಪೇಷಂಟ್ಸು. ಅವ್ರ ಹತ್ರನ 1-2 ಮಾತಾಡ್ಸೋಣ. ಮೇಡಮ್ ಮಾತಾಡಿ. ನನ್ನ ಹೆಸರು ಪಲ್ಲವಿ, ಊರು ದೊಡ್ಡಮಲ್ಲಾಪುರ. ನಾವು 2 ವರ್ಷದಿಂದ ಸೋರಿಯಾಸಿಸ್ ಗಾಯ ಜಾಸ್ತಿ ಆಗಿತ್ತು. ಈ ಪ್ರಾಡಕ್ಟ್ ತಗೊಂಡಾದ್ಮೇಲೆ ನನಗೆ ಸ್ವಲ್ಪ ಕಮ್ಮಿ ಆಗಿದ್ದೆ. 2 ತಿಂಗಳು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ. ಅಂದರೆ ಮೊದಲೇ 2 ವರ್ಷದಿಂದ ಗಾಯ ಜಾಸ್ತಿ ಆದಾಗ ಫುಲ್ ಬ್ಲಡ್ಡು ಎಲ್ಲ ಬರ್ತಿತ್ತು. ಕಾಲಿಗೆ ಕೈಗೆ ಮುಖದಾಗೆಲ್ಲ ಆಗಿತ್ತು. ಈ 2 ತಿಂಗಳು ಪ್ರಾಡಕ್ಟ್ ತಗೊಂಡ್ಮೇಲೆ ಫುಲ್ ಕಮ್ಮಿ ಆಗೈತಿ. ಎಲ್ಲ ಕ್ಲಿಯರ್ ಆಗೈತಿ. ಇದಕ್ಕೆ ಕರ್ತ ಭಾಳ ಇತ್ತು, ಫುಲ್ ಅಳ್ತಿದ್ದೆ. ಡಿಪ್ರೆಷನ್ ನಿನಗೆ ಯಾವ ಥರ ಪ್ರಾಬ್ಲಮ್ ಆಗಿತ್ತು? ಅಂದರೆ ಫುಲ್ ಅಳ್ತಿದ್ದೆ. ಬೆಳಗಿಂದ ಮಕ್ಕಂತಿದ್ದಿಲ್ಲ ರಾತ್ರಿ ಎಲ್ಲ. ಫುಲ್ ಕರ್ತ ಜಾಸ್ತಿ ಆಗ್ತಿತ್ತು, ಬ್ಲಡ್ಡು ಎಲ್ಲ ಬರ್ತಿತ್ತು. ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತು. ಇದನ್ನೆಲ್ಲ ಔಷಧಿ ಎಲ್ಲ ತಗೊಂಡ್ಮೇಲೆ 2 ತಿಂಗಳಿಗೆ ಕ್ಲಿಯರ್ ಆಗೈತಿ, ಫುಲ್ ಕ್ಲಿಯರ್ ಆಗೈತಿ. ಓಕೆ, ನೋಡಿ ಇಂಥ ಒಂದು AWPL ಇಂಥ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ. ಮೇಡಮ್ ಅದು ನೀಟಿದೆ. 1 ನಿಮಿಷ ಅವ್ರ ಅಮ್ಮರಿದ್ದಾರೆ, ಅವ್ರ ಅಮ್ಮರು ಕೂಡ ಮಾತಾಡ್ತಾರೆ. ಅವ್ರ ಅಮ್ಮರು ಕೂಡ ಈ ಪ್ರಾಡಕ್ಟನ್ನು ಅವ್ರ ಅಪ್ಪಾಜಿ ಒಪ್ಪಿ ಇದನ್ನು ಕೊಡಿಸಿದ್ರು. ಅವ್ರ ಅಮ್ಮರು ಕೂಡ ಇದ್ದಾರೆ, ಅವರು 1-2 ಮಾತಾಡ್ತಾರೆ. ಬನ್ನಿ ಪಕ್ಕಕ್ಕೆ. ಯಾವ ಥರ ಇತ್ತು ನಿಮ್ಮ ಮಗಳ ಪರಿಸ್ಥಿತಿ? ಯಾವ ಥರ ಆಗಿತ್ತು? ಇದು ತಾಂಡಿ ಮೇಲೆ ಯಾವ ಥರ ಆಯ್ತು? ಇದು 10 ಜನಕ್ಕೆ ಯೂಸ್ ಆಗೋಂಥ ಪ್ರಾಡಕ್ಟ್ಸು. ಅದ್ರ ಬಗ್ಗೆ ನೀವು ಕೂಡ 1-2 ಮಾತಾಡಿ. ನಮ್ಮ ಮಗಳಿಗೆ ತುಂಬ ಭಾಳ ಕಡ್ತಾ ಇತ್ತು. ಕಡ್ತದಿಂದ ಪಾಪ ಅದರಿಂದ ಭಾಳ ಹಿಂಸೆ ಆಗೋದವಳಿಗೆ. ಹಿಂಸೆ ಆಗೋದ್ರಿಂದ ಅದು ಔಷಧಿ ತಗೊಂಡ್ಮೇಲೆ ಕ್ಲಿಯರ್ ಆಗೈತಿ. ಕ್ಲಿಯರ್ ಆಗಿ ಪಾಪ ಅದರಿಂದ ಸಾಯ್ತೀನಿ ಅಂತಲೇ ಯೋಚನೆ ಮಾಡಿದ್ಲು ಹೊರತು ಅದಕ್ಕೋಸ್ಕರ ಔಷಧಿ ಕೊಡಿಸಿದ್ವಿ. ಏನಿಲ್ಲ, ಕ್ಲಿಯರ್ ಆಗೈತಿ ಇವಾಗ ಔಷಧಿ ಕೊಡಿಸಿದ್ಮೇಲೆ. ನೋಡಿ